ಬೆಂಗಳೂರಿನ ಟೌನ್ ಹಾಲ್ನಲ್ಲಿ ನವೆಂಬರ್ 15ರಂದು ಸಾಲಿಡ್ಯಾರಿಟಿ ಯೂತ್ ಮೂವ್ಮೆಂಟ್ ಬೆಂಗಳೂರು ನಗರ ಘಟಕ ವತಿಯಿಂದ ಸಾಂಸ್ಕೃತಿಕ ಸ್ಪರ್ಧೆಯನ್ನು ಆಯೋಜಿಸಲಾಗಿದೆ ಅಂತ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಇಸ್ಮಾಯಿಲ್ ತೀರ್ಥಹಳ್ಳಿ ತಿಳಿಸಿದ್ದಾರೆ. ಬೆಂಗಳೂರಿನ ಬಿಫ್ಟ್ ಸಭಾಂಗಣದಲ್ಲಿ ಕರೆಯಲಾಗಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಯುವಕರಲ್ಲಿ ಉತ್ಸಾಹ, ಸಕಾರಾತ್ಮಕತೆ ಮತ್ತು ಸಾಮಾಜಿಕ ಜವಾಬ್ದಾರಿಯ ಚೇತನವನ್ನು ಕಲಾ ಮತ್ತು ಮನರಂಜನೆಯ ಮೂಲಕ ಉತ್ತೇಜಿಸುವುದಕ್ಕೆ ಈ ಸಾಂಸ್ಕೃತಿಕ ಸ್ಪರ್ಧೆಯನ್ನು ಆಯೋಜಿಸಲಾಗಿದೆ. ಕಾರ್ಯಕ್ರಮದಲ್ಲಿ ಕಿರಾತ್, ಕುರಾನ್ ಪಠಣ, ಪ್ರವಾದಿಗಳ ಪ್ರಶಂಸೆಯ ಹಾಡುಗಳು, ದೇವರ ಪ್ರಶಂಸೆಯ ಕೀರ್ತನೆಯ ಹಾಡುಗಳು, ಶಾಯರಿ ಸ್ಪರ್ಧೆ ನಡೆಯಲಿದೆ. ವಿಜೇತರಾಗೋರಿಗೆ ಸಾಲಿಡ್ಯಾರಿಟಿ ಯೂತ್ ಮೂವ್ಮೆಂಟ್ ಬೆಂಗಳೂರು ನಗರ ಘಟಕದ ವತಿಯಿಂದ ಪ್ರಥಮ ಬಂದವರಿಗೆ 25,000, ದ್ವಿತೀಯ 15,000 ಹಾಗೂ ತೃತೀಯ ಬಹುಮಾನವಾಗಿ 10,000 ನಗದು ಮತ್ತು 4 ಮತ್ತು 5ನೇ ಸ್ಥಾನ ಪಡೆದವರಿಗೆ 5,000 ರೂಪಾಯಿ ನಗದು ಹಾಗೂ ಪ್ರಶಸ್ತಿಯನ್ನು ನೀಡಲಾಗುವುದು. 14ರಿಂದ 40 ವರ್ಷ ವಯಸ್ಸಿನವರು ಇದರಲ್ಲಿ ಭಾಗವಹಿಸಬಹುದು ಅಂತ ತಿಳಿಸಿದ್ದಾರೆ. ನನ್ನ ಹೆಸರು ಮೊಹಮ್ಮದ್ ಇಸ್ಮಾಯಿಲ್. ನಾನು ಸಾಲಿಡಾರಿಟಿ ಯೂತ್ ಮೂವ್ಮೆಂಟ್ ಕರ್ನಾಟಕ ರಾಜ್ಯ ಕಾರ್ಯದರ್ಶಿಯಾಗಿದ್ದೇನೆ. ಸಾಲಿಡಾರಿಟಿ ಯೂತ್ ಮೂವ್ಮೆಂಟ್ ಕರ್ನಾಟಕ ಬೆಂಗಳೂರು ಸಿಟಿ ವತಿಯಿಂದ ಒಂದು ಭವ್ಯ ಸಾಂಸ್ಕೃತಿಕ ಕಾರ್ಯಕ್ರಮ ನವೆಂಬರ್ 15ರಿಂದ ನಡೀತಾ ಇದೆ. ಈ ಕಾರ್ಯಕ್ರಮದಲ್ಲಿ ಕಿರಾತ್, ಕುರಾನ್ ಪಠಣ ಇರುತ್ತದೆ. ಅದರಲ್ಲಿ ನಾತ್ ಮತ್ತು ಬೇರೆ ಬೇರೆ ರೀತಿಯಲ್ಲಿ ಪ್ರವಾದಿಯವರ ಪ್ರಶಂಸೆಯ ಹಾಡುಗಳು, ದೇವನ ಪ್ರಶಂಸೆಯ ಕೀರ್ತನೆಯ ಹಾಡುಗಳನ್ನು ನಾವು ಇಲ್ಲಿ ಕಾಂಪಿಟೇಷನ್ ಮಾಡ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಇದರಲ್ಲಿ ಶಾಯರಿ ಇದೆ. ಇದರಲ್ಲಿ ಮತ್ತೊಂದು ಸ್ಕಿಟ್ಟನ್ನು ಸಹಿತ ಮಾಡ್ತಾ ಇದ್ದೇವೆ. ಯಾವುದೇ ರೀತಿಯಲ್ಲಿ ಮಾದಕ ವ್ಯಸನ ಮುಕ್ತ ಸಮಾಜ ಹೇಗೆ ಮಾಡಬೇಕು ಅನ್ನೋ ರೀತಿಯಲ್ಲಿ ಒಂದು ನಮ್ಮ ಯುವಕರು ಸ್ಕಿಟ್ಟನ್ನು ಅದರಲ್ಲಿ ಮಾಡ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಒಬ್ಬ ಉತ್ತಮ ಗಾಯಕರಾದ ಹೈದರ್ ಸೈಫ್ ಅವರು ಜೈಪುರದಿಂದ ಅವರು ನಮ್ಮ ಬೆಂಗಳೂರಿಗೆ ಆಗಮಿಸ್ತಾ ಇದ್ದಾರೆ. ಇದು ಪ್ರಥಮವಾಗಿ ಅವರು ಬೆಂಗಳೂರಿಗೆ ಆಗಮಿಸ್ತಾ ಇದ್ದಾರೆ. ಸೊ ಅವರು ಒಂದು ಉತ್ತಮ ಗಾಯಕರಾಗಿದ್ದಾರೆ. ಇಡೀ ಒಂದು ದೇಶದಲ್ಲಿ ಅವರು ಉತ್ತಮ ತಮ್ಮ ಗಾಯನದಿಂದ ಒಂದು ಒಳ್ಳೆಯ ಪ್ರಸಿದ್ಧಿಯನ್ನು ಪಡೆದಿದ್ದಾರೆ. ಸೊ ಅವರ ಮುಖಾಂತರ ಒಂದು ಯುವಕರಿಗಾಗಿ ಅವರ ಒಂದು ಹಾಡಿನ ಕಾರ್ಯಕ್ರಮವೂ ಇರಲಿದೆ. ಅದೇ ರೀತಿಯಲ್ಲಿ ಇದರಲ್ಲಿ ಉರ್ದು, ಕನ್ನಡ ಭಾಷೆಯಲ್ಲಿ ನಾವು ಈ ಹಾಡುಗಳ ಕಾಂಪಿಟೇಷನ್ಗೆ ಹಾಡುಗಳನ್ನು ತಗೊಳ್ತಾ ಇದ್ದೇವೆ. ಮೊದಲನೇದಾಗಿ ಇದರಲ್ಲಿ ಆಡಿಯೋವನ್ನು ನಾವು ಬಯಸ್ತಾ ಇದ್ದೇವೆ. ಎಲ್ಲ ಯುವಕರಿಂದ ಆಡಿಯೋವನ್ನು ಬಯಸ್ತಾ ಇದ್ದೇವೆ. ಭಾಳಷ್ಟು ಯುವಕರಿಗೆ ನಮಗೆ ಕಳಿಸಿದ್ದಾರೆ ಆಡಿಯೋನು. ನನ್ನ ಫೇವರೇಟ್ ನಂದಿನಿ ಚೀಸ್. ಈಗ ಎಲ್ಲರ ಫೇವರೇಟ್ ನಂದಿನಿ ಚೀಸ್. ಆಡಿಯೋಲ್ಲಿ ನಾವು ನಮ್ಮ ಬೆಂಗಳೂರು ಸಿಟಿಯ ಒಂದು ಸಮಿತಿ ಏನಿದೆ, ಆ ಆಡಿಯೋಲ್ಲಿ ಉತ್ತಮ ಯಾರು ಹಾಡಿದ್ದಾರೆ ಅವರಿಗೆ ಆರಿಸ್ತೇವೆ. ಅದರ ನಂತರ 5 ಜನ ಸೆಲೆಕ್ಟ್ ಮಾಡಿದ ನಂತರ ಆ ಒಂದು ನವೆಂಬರ್ 15ರ ಕಾರ್ಯಕ್ರಮದಲ್ಲಿ 5 ಜನ ಹಾಡಲಿದ್ದಾರೆ. ಅದು ನಮ್ಮ ಪ್ರಸಿದ್ಧ ಗಾಯಕರಾದ ಹೈದರ್ ಸೈಫ್ ಅವರ ಮುಂದೆ ಅದು ಹಾಡಲಿದ್ದಾರೆ. ಮತ್ತು ಬೇರೆ ಬೇರೆ ಅದರಲ್ಲಿ ಜಡ್ಜ್ಗಳಿರಲಿಕ್ಕಿದ್ದಾರೆ. ಸೊ ಆ ದಿನ 5ರಲ್ಲಿ ನಾವು 3 ಜನರನ್ನು ಸೆಲೆಕ್ಟ್ ಮಾಡಲಿದ್ದೇವೆ. ಅದರಲ್ಲಿ ಪ್ರಥಮ, ದ್ವಿತೀಯ, ತೃತೀಯಾಗಿ ಪ್ರಥಮ 25,000, ದ್ವಿತೀಯ 15,000, ತೃತೀಯ 10,000. ಅದೇ ರೀತಿಯಲ್ಲಿ 4 ಮತ್ತು 5ನೇ ಪೊಸಿಷನ್ನಿಗೆ ಬಂದವರಿಗೂ ನಾವು ಪ್ರೈಸನ್ನು ಕೊಡ್ತಾ ಇದ್ದೇವೆ. ಬೆಂಗಳೂರಿನ ಟೌನ್ ಹಾಲ್ನಲ್ಲಿ ನವೆಂಬರ್ 15ರಂದು ಸಂಜೆ 6:15ಗೆ ಈ ಕಾರ್ಯಕ್ರಮ ಪ್ರಾರಂಭವಾಗ್ತದೆ. ಇದು ಕುರಾನ್ ಪಠಣದಿಂದ ಪ್ರಾರಂಭ ಆಗಿ ಬೇರೆ ಬೇರೆ ರೀತಿಯ ಶಾಯರಿ ಕಾರ್ಯಕ್ರಮಗಳು, ಒಂದು ಸ್ಕಿಟ್ಟು, ಮಾದಕ ವ್ಯಸನ ಮುಕ್ತ ಸಮಾಜ ಎಂಬ ವಿಷಯದಲ್ಲಿ ಒಂದು ಸ್ಕಿಟ್ ಇರ್ತದೆ. ತದನಂತರ ನಮ್ಮ ಪ್ರಸಿದ್ಧ ಗಾಯಕರೇನಿರ್ತಾರೆ ಅವರ ಒಂದು ಹಾಡಿನ ಕಾರ್ಯಕ್ರಮ ಅದರಲ್ಲಿ ನಡೆಯಲಿದೆ. ಇನ್ನು ಸ್ಪರ್ಧೆಯಲ್ಲಿ ಭಾಗವಹಿಸುವವರು ಮೊದಲು ತಮ್ಮ ಹಾಡುಗಳನ್ನು ನವೆಂಬರ್ 9ರ ಒಳಗೆ ನಮಗೆ ಆಡಿಯೋಗಳಲ್ಲಿ ಕಳಿಸಬೇಕು. ಉತ್ತಮ 5 ಹಾಡುಗಾರರನ್ನು ಆಯ್ಕಾ ಸಮಿತಿಯು ಆಯ್ಕೆ ಮಾಡಲಿದೆ. ಆಯ್ಕೆಯಾದವರು ನವೆಂಬರ್ 14ರಂದು ನಡೆಯುವಂತಹ ಕಾರ್ಯಕ್ರಮದ ವೇದಿಕೆಯಲ್ಲಿ ತಮ್ಮ ಪ್ರತಿಭೆಯನ್ನು ಪ್ರದರ್ಶಿಸಬೇಕು. ಅಲ್ಲಿ ವಿಜೇತರ ಆಯ್ಕೆ ನಡೆಯಲಿದೆ. ಈ ಕಾರ್ಯಕ್ರಮಕ್ಕೆ ಜೈಪುರದ ಪ್ರಸಿದ್ಧ ಗಾಯಕರಾದ ಡಾಕ್ಟರ್ ಹೈದರ್ ಸೈಫ್ ಅವರು ಮುಖ್ಯ ಅತಿಥಿಯಾಗಿ ಭಾಗವಹಿಸಲಿದ್ದಾರೆ. ಅವರು ತೀರ್ಪುಗಾರರಾಗಿ ಕೂಡ ಸಹಕರಿಸಲಿದ್ದಾರೆ ಅಂತ ಇಸ್ಮಾಯಿಲ್ ತೀರ್ಥಹಳ್ಳಿ ತಿಳಿಸಿದ್ರು. ಸಾಲಿಡ್ಯಾರಿಟಿ ಯೂತ್ ಮೂವ್ಮೆಂಟ್ ನೀಡಿರುವ ಬಾರ್ಕೋಡ್ ಮೂಲಕ ನೋಂದಣಿ ಮಾಡಬೇಕು. ನವೆಂಬರ್ 9ರ ಒಳಗೆ ಆಡಿಯೋಗಳನ್ನು ಕಳುಹಿಸಬೇಕು. ಈ ಬಗ್ಗೆ ಹೆಚ್ಚಿನ ಮಾಹಿತಿಗೆ 9980906632 ಅಥವಾ 9986921165 ಈ ಮೊಬೈಲ್ ನಂಬರ್ಗಳನ್ನು ಸಂಪರ್ಕಿಸಬಹುದು ಅಂತ ತಿಳಿಸಿದ್ರು. ಇನ್ನು ಸುದ್ದಿಗೋಷ್ಠಿಯಲ್ಲಿ ಸಾಲಿಡ್ಯಾರಿಟಿ ಯೂತ್ ಮೂವ್ಮೆಂಟ್ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ನಸೀಂ ಅಹಮದ್, ಬೆಂಗಳೂರು ನಗರ ಘಟಕ ಅಧ್ಯಕ್ಷರಾದ ಸುಹೇಲ್ ಅಹಮದ್, ಸುಹೇಲ್ ಮುಸುಲ್ದಾರ್, ಸಹಿಲ್ ಬಾಗ್ಬಾನ್ ಉಪಸ್ಥಿತರಿದ್ದರು. I am Suhail Ahmed, President Solidarity Youth Movement Bangalore City. This is to inform you all that we are holding a cultural evening event in Town Hall on 15th of November at 6:15 p.m. This event is to celebrate Naat, Hamd, Nasheed and positivity in the youth culture. This is a youth program for the youth and by the youth. We invite you all to please come and attend and make this a successful program.
As part of this program, we are hosting Dr. Heather Saif, who will be coming in to perform for us live on stage. Please do attend his brilliant performance. Along with this, we are also hosting a nasheed competition. In this competition, we are promoting Hamd and Nath, and we would like participants to please send their recordings, a small 3-minute clip of their only voice recording. The QR codes are provided in the posters. Please scan the code. You will be given a Google form that you'll have to fill up, and you can attach your recording in this same form. Once shortlisted, you'll be invited to come and perform on stage on 15th of November. There are very attractive prices. The first prize is for 25,000. The next one, second prize is for 15,000, followed by 10,000 for the third prize, and 2 consolation prizes of 5,000. We will be helping you perform, and once shortlisted, you will be requested to come and give a small audition so that we can help you out with the performance as well. Along with this, on the same evening, we have a skit performance on the topic of drug de-addiction to inform our audiences and people, youth by large, about the problems about drug addiction. And we will also have a very popular Shair who will be coming in to perform as well, live on stage. So I request you all to please attend and make this program a grand success. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು EDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.